ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಆಕ್ಟಿವ್ ಆಗಿದೆ. ಎಚ್ಡಿಕೆ ವಿರುದ್ಧದ ಕೇಸ್ಗೆ ಆರೋಪ ಪಟ್ಟಿ ಸಲ್ಲಿಕೆಗೆ ಮತ್ತೆ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯೋಕೆ ಎಸ್ಐಟಿ ಮುಂದಾಗಿದೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿಗುತ್ತಿಗೆ ಮಂಜೂರು ಆರೋಪ ಕುಮಾರಸ್ವಾಮಿ ಅವರ ಮೇಲೆ ಇರೋದು. ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಗೆ ಈಗ ರಾಜ್ಯಪಾಲರಿಗೆ ಪ್ರಸ್ತಾವವನ್ನ ಎಸ್ಐಟಿ ಮುಂದಿಟ್ಟಿದೆ. ಸೊ ಇದು ಒಂದು ಕಡೆಗೆ ಸೇಡು ತೀರಿಸಿಕೊಳ್ಳೋದು ಹೇಗಾಗತ್ತೆ, ದ್ವೇಷ ರಾಜಕಾರಣ ಹೇಗಾಗತ್ತೆ, ಇಲ್ಲಿಯವರೆಗೂ ಅಡ್ಜಸ್ಟ್ಮೆಂಟ್ ಇದ್ರ ಹಾಗಿದ್ದಾಗ ಹೋಗ್ಲಿ ಬಿಡು ಅಂತಂದ್ರೆ ಅಡ್ಜಸ್ಟ್ಮೆಂಟು, ಈಗ ದ್ವೇಷ ಆಗತ್ತೆ. ಒಂದು ತರ ಮಜವಾಗಿದೆ. ನಮಗ್ ಬೇಕಾದಾಗ ಜೊತೆಗಿದ್ರೆ ಫ್ರೆಂಡ್ಶಿಪ್ ಅಲ್ಲಿ ನೀನ್ ಏನಾದ್ರೂ ಮಾಡ್ಕೊ, ನಿಮ್ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ಆಮೇಲೆ ಬಂದಾಗ ಅದನ್ನ ದ್ವೇಷಕ್ಕೆ ತಂದಿಟ್ಟು ಅದಾದ ನಂತರ ಅಡ್ಜಸ್ಟ್ಮೆಂಟ್ ಮುಗಿದೋಗುತ್ತೆ. ಅಲ್ಲಿಗೆ ನನ್ನ ಮೇಲೆ ನೀನ್ ಮಾಡಿದ್ರೆ ನಿನ್ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಒಂಥರ ರಾಜಕೀಯ ಚೆನ್ನಾಗಿರುತ್ತೆ ಈ ರೀತಿಯಾಗಿ. ಈಗ ಸದ್ಯಕ್ಕೆ ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದಂಥ ಈ ಪ್ರಕರಣ ದಿಢೀರ್ ಅಂತ ಈಗ ಧುತ್ ಅಂತ ಎದ್ದಿದೆ. ಅದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅನ್ನೋ ಸಹಜವಾಗಿಯೇ ಪ್ರಶ್ನೆ ಎದ್ದೇಳುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸಹಜವಾಗಿ ಸರ್ಕಾರದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿಯವರೆಗೂ ನೀವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡಿರೋರು ಈಗ ದ್ವೇಷ ರಾಜಕಾರಣಕ್ಕೆ ಇಳಿದ್ರ ಅಂತ ಹೇಳಿ ಏನು ಉತ್ತರ ಬರ್ತಾ ಇದೆ ಈಗ ಕಾಂಗ್ರೆಸ್ ವಲಯದಿಂದ, ಸರ್ಕಾರದ ವಲಯದಿಂದ? ಈ ವಿಚಾರದಲ್ಲಿ ಸೇಡಿನ ರಾಜಕಾರಣ ಅನ್ನುವಂಥ ವಿಚಾರ ಬರೋದಕ್ಕಿಂತ ಪ್ರಮುಖವಾಗಿ ನಡೆದಿರುವಂಥ ಬೆಳವಣಿಗೆ ಏನು ಅಂತ ನೋಡೋದಾದ್ರೆ, ಕಳೆದ ನವೆಂಬರ್ಲೇ ಕೂಡ ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ. ಅದನ್ನು ರಾಜ್ಯಪಾಲರು ಹಾಗೆ ಉಳಿಸ್ಕೊಂಡಿದ್ರು ಅನ್ನುವಂಥ ಆರೋಪ ಇತ್ತೀಚೆಗೆ, ಅಂದರೆ ಯಾವಾಗ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ಬಹಿರಂಗಪಡಿಸ್ತು. ತದನಂತರದಲ್ಲಿ ರಾಜ್ಯಪಾಲರು ಸ್ವಲ್ಪ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಜುಲೈ 29ನೇ ತಾರೀಕಿನಷ್ಟೊತ್ತಿಗೆ ಈ ಆರೋಪಗಳ ಹೊರತಾಗಿಯೂ ಮತ್ತೊಮ್ಮೆ ಅದರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನ ಕೇಳಿದ್ದಾರೆ. ಸ್ವತಃ ರಾಜ್ಯಪಾಲರು ಕೇಳ್ತಾರೆ. ರಾಜ್ಯಪಾಲರು ಕೇಳಿರುವಂತಹ ದಾಖಲೆಗೆ ಆಗಸ್ಟ್ 8ನೇ ತಾರೀಕು ಒಂದಷ್ಟು ದಾಖಲೆಗಳನ್ನು ಒದಗಿಸುವ ಜೊತೆಗೆ ಲೋಕಾಯುಕ್ತ SIT ಅಧಿಕಾರಿಗಳು ದಾಖಲಾತಿಯನ್ನು ಒದಗಿಸುವ ಜೊತೆಗೆ ಏನು ನವೆಂಬರ್ 2023ರಲ್ಲಿ ಕೇಳಿದ್ರು ಅದೇ ರೀತಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿಯನ್ನು ಮತ್ತೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿರುವಂಥದ್ದು. ಅಂದರೆ ಏನು 2023ರ ನವೆಂಬರಲ್ಲಿ ಕೇಳಿದ್ರು ಅದನ್ನೇ ರಿಪೀಟ್ ಆಗಿ ಕೇಳಿರುವಂಥದ್ದು. ಇಷ್ಟು ದಿನ ರಾಜ್ಯಪಾಲರು ಆ ದಾಖಲೆಗಳನ್ನ ಹೊರಗೆ ಅಥವಾ ಪ್ರತಿಕ್ರಿಯಿಸದೇ ಇದ್ದು ಕೂಡ 29ನೇ ತಾರೀಕು ಏನು ಕೆಲವು ದಾಖಲಾತಿಗಳು ಹೆಚ್ಚುವರಿಯಾಗಿ ಬೇಕು, ನನಗೆ ಸಮಜಾಯಿಷಿ ಬೇಕು ಅಂತ ರಾಜ್ಯಪಾಲರು ಕೇಳಿದ ಕಾರಣಕ್ಕಾಗಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಕೇಳಿರುವಂಥದ್ದು. ಇದನ್ನು ಸರ್ಕಾರದ ಸೇಡಿನ ಅಥವಾ ಮತ್ತೊಂದು ಇಷ್ಟು ದಿನ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಿತ್ತು ಅನ್ನೋದಕ್ಕಿಂತಲೂ ರಾಜ್ಯಪಾಲರ ಒಂದು ಹೆಚ್ಚಿನ ಮಾಹಿತಿ ಕೋರಿಕೆಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪ್ರತಿಕ್ರಿಯಿಸಿರೋದ್ರಿಂದ ಇದು ಇನ್ನೊಂದು ರೀತಿಯ ಕುತೂಹಲವನ್ನು ಹುಟ್ಟುಹಾಕುವಂಥ ಬೆಳವಣಿಗೆ ಕೂಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.